ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಒಂದು ಸಲ ರಾಜ್ಯವನ್ನೇ ನಡುಗಿಸಿ ಹಾಕಿದ್ದು ಹುಣಸೂರಿನ 2 ಯುವಕರ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ. ಅದಕ್ಕಿಂತಲೂ ದೊಡ್ಡ ಮಟ್ಟದ ಸಂಚಲನ ಆಗಿದ್ದು ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿಕೊಂಡು ಬಂದು ನಿಲ್ಲಿಸಿದಾಗ ಅವರು ಕರ್ನಾಟಕ ಫ್ರೀಡಂ ಫಾರ್ ಡಿಗ್ನಿಟಿ ಸಂಘಟನೆಯವರಂತೆ. ಅದಕ್ಕೆ ಡೊನೇಷನ್ ಕಲೆಕ್ಟ್ ಮಾಡಬೇಕು ಅಂತಾನೆ ಶ್ರೀಮಂತರ ಮನೆಯ ಹುಡುಗರನ್ನ ಕಿಡ್ನಾಪ್ ಮಾಡಿದ್ರಂತೆ. ಮಾತೆತ್ತಿದ್ರೆ ಕೋಮುವಾದಿಗಳ ವಿರುದ್ಧ ಘರ್ಜನೆ ಮಾಡ್ತಾ ಜಾತ್ಯತೀತತೆಯ ಭಾಷಣ ಮಾಡೋರು ಹುಟ್ಟುಹಾಕಿದ ಆ ಸಂಘಟನೆಯ ಉದ್ದೇಶವಾದ್ರೂ ಏನು ಅನ್ನೋದು ಈಗ ಹುಟ್ಕೊಂಡಿರೋ ಪ್ರಶ್ನೆ. ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಇದೊಂದು ಸಂಘಟನೆ. ಈ ಮೊದಲು ಇದರ ಬಗ್ಗೆ ತೀರಾ ಜನಸಾಮಾನ್ಯರ ತನಕ ಮಾತಾಡ್ಕೋತಾ ಇರಲಿಲ್ಲ. ಆದ್ರೆ ಈಗ ಮನೆಯಂಗಳವನ್ನ ದಾಟಿ 3 ಹೆಜ್ಜೆ ಆಚೆಗಿಡದ ಅಜ್ಜಿ ಕೂಡ KFD ಅಂತ ಬೈಯುತ್ತೆ. ಇಂಥವ್ರನ್ನ ಎಳ್ಕೊಬಂದು ಗಲ್ಲಿಗಾಕ್ಬೇಕು ಅಂತ ಶಾಪ ಹಾಕೋ ಜನ ಗಲ್ಲಿಗೂ ಸಿಗ್ತಾರೆ. ಇವರೆಲ್ಲರ ಕಣ್ಣಲ್ಲಿರೋದು ಒಂದೇ ದೃಶ್ಯ. ವಿನಾಕಾರಣ ಮಕ್ಕಳನ್ನ ಕಳಕೊಂಡ ಹೆತ್ತವರ ನೋವು ಪ್ರತಿಯೊಬ್ಬರ ಎದೆಯೊಳಗಿಳಿದಿದೆ. ಇದು ಬರೀ ಈ ತಂದೆ ತಾಯಂದಿರ ದುಃಖ ಅಲ್ಲ. ಪ್ರತಿಯೊಬ್ಬ ಹೆತ್ತವರು ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸೋದಕ್ಕೂ ಭಯ ಪಡೋ ಸಿಚುವೇಶನ್ ನಿರ್ಮಾಣವಾಗಿ ಹೋಗಿದೆ. ಯಾವಾಗ ಯಾರು ಏನು ಮಾಡಿಬಿಡ್ತಾರೋ ಅನ್ನೋ ಮುಗಿಯದ ಆತಂಕವನ್ನ ಸೃಷ್ಟಿಸಿಬಿಟ್ಟಿದೆ ಹುಣಸೂರಿನ ಹುಡುಗರ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣ. ಜುಲೈ 8ನೇ ತಾರೀಕಿನ ಬೆಳಿಗ್ಗೆ ಅಮ್ಮನ ಹತ್ರ ಎಕ್ಸಾಮ್ಗೆ ಬೆಸ್ಟ್ ವಿಶಸ್ ಹೇಳಿಸ್ಕೊಂಡು ಹುಣಸೂರಿನ ಮನೆಯಿಂದ ಹೊರಟ ಸುಧೀಂದ್ರ ಮತ್ತು ವಿಘ್ನೇಶ್ ಮತ್ತೆ ವಾಪಸ್ ಬಂದಿದ್ದು ಹೆಣವಾಗಿ. ಆ 2 ಹುಡುಗರನ್ನ ಹಣಕ್ಕಾಗಿ ಹೆಣ ಹಾಕಲಾಯಿತು. ಹಂತಕರು KFD ಸಂಘಟನೆಗೆ ಸೇರಿದವರು ಮತ್ತು ಆ ಸಂಘಟನೆಗೋಸ್ಕರನೇ ಅವರು ಈ ಮಕ್ಕಳನ್ನ ಮರ್ಡರ್ ಮಾಡಿದ್ರು ಅನ್ನೋದು ಗೊತ್ತಾಗಿದ್ದು ಕೊಲೆಯಾಗಿ 10 ದಿನಗಳ ನಂತರ 6 ಮಂದಿ ಆರೋಪಿಗಳು ಅರೆಸ್ಟ್ ಆದ್ಮೇಲೆ. ಸುಧೀಂದ್ರ ಮತ್ತು ವಿಘ್ನೇಶ್ ಅವರನ್ನು ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು, ಕೊಲೆ ಮಾಡಿರೋದ್ರಿಂದ ಒಂದು ಸಂಘಟನೆ ಕೈವಾಡ ಇದರಲ್ಲಿ ಇದೆ. KFD ಸಂಘಟನೆಯ ಸದಸ್ಯರುಗಳು ಈ ಕೊಲೆಯನ್ನು ಮಾಡಿದ್ದಾರೆ. ಇದರಿಂದ ಬಂದಂಥ ಹಣವನ್ನು ಸಂಘಟನೆಗೆ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶ ಸಹ ಅವ್ರಿಗಲ್ಲಿ ಇದೆ ಅಂತೇಳಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳು ಅರೆಸ್ಟ್ ಆದ ಮಾಹಿತಿ ಕೊಡೋದಕ್ಕೆ ಸ್ವತಃ ಹೋಮ್ ಮಿನಿಸ್ಟರೇ ಬರ್ತಾರೆ ಅಂದ್ರೆ ಕೇಸು ಅದೆಷ್ಟು ಸೀರಿಯಸ್ ಆದದ್ದು ಅನ್ನೋದು ಅರ್ಥ ಆಗುತ್ತೆ. ಅಫ್ಕೋರ್ಸ್ ಅದೊಂದು ಕಿಡ್ನಾಪ್ ಪ್ರಕರಣ ಹುಣಸೂರು ಅಥವಾ ಮೈಸೂರಿಗೆ ಸೀಮಿತವಾಗಿ ಉಳಿದಿರಲಿಲ್ಲ. ಪ್ರತಿಯೊಬ್ಬ ಕನ್ನಡಿಗ ಆ ಮಕ್ಕಳು ಮನೆಗೆ ಬರೋ ದಾರಿಯನ್ನೇ ಕಾಯ್ತಾ ಇದ್ದ. ಕಾಸು ಕೊಟ್ಟು ಕರ್ಕೊಂಡ್ಬರ್ತಾರ, ಪೊಲೀಸರು ಪವರ್ ತೋರಿಸ್ತಾರ ಅಂತೆಲ್ಲ ಯೋಚಿಸ್ತಾ ಇದ್ದ ಜನರಲ್ಲಿ ಆತಂಕ ಇತ್ತು. ಭಗವಂತ ಆ ಮಕ್ಕಳನ್ನ ಸೇಫ್ ಆಗಿಡಪ್ಪ ಅಂತ ಎಲ್ಲರೂ ಬೇಡ್ಕೊಂಡಿದ್ರು. ಆದ್ರೆ ಅದ್ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ. 12ನೇ ತಾರೀಕಿನ ದಿನ ಬೆಳಿಗ್ಗೆ ಚಿಕ್ಕಬಳ್ಳಾಪುರದ ಅಲಗುರ್ಕಿ ಬೈಪಾಸ್ನ ಸರ್ವಿಸ್ ರಸ್ತೆಯ ಬದಿಯ ಮೇಲೆ ಕಿಡ್ನಾಪ್ ಆದ ಮಕ್ಕಳು ಹೆಣವಾಗಿ ಬಿದ್ದಿದ್ರು. ಎದೆಗೆ ತಿವಿದು ಅತ್ಯಂತ ಬರ್ಬರವಾಗಿ ಕೊಲೆಗೈಯಲಾಗಿತ್ತು. ಇಲ್ಲಿ
ಹೆಣವಾಗಿ ಮಲಗಿದವನು ಹುಣಸೂರಿನ ಬಿಸ್ನೆಸ್ ಮ್ಯಾನ್ ಮೋಹನ್ ಕುಮಾರ್ ಮತ್ತು ನಾಗಜ್ಯೋತಿ ದಂಪತಿಯ ಒಬ್ಬನೇ ಮಗ ಸುಧೀಂದ್ರ ಮತ್ತು ಸಂತೋಷ್ ಕುಮಾರ್ ಅನ್ನೋರ ಮಗ ವಿಘ್ನೇಶ್. ಇಬ್ರು ಮೈಸೂರಿನ ಮಹಾಜನ್ ಕಾಲೇಜಿನ ವಿದ್ಯಾರ್ಥಿಗಳು. 4 ದಿನಗಳ ಹಿಂದೆ ಎಕ್ಸಾಮ್ಗೆ ಹೋದವರು ಸಂಜೆ ಆದ್ರೂ ವಾಪಸ್ ಬಂದಿರಲಿಲ್ಲ. ಮೊಬೈಲ್ಗಳು ನಾಟ್ ರೀಚಬಲ್ ಆಗಿದ್ವು. ಕಂಗಾಲಾದ ಹೆತ್ತವರು ಕಾಲೇಜ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಇಬ್ಬರು ಎಕ್ಸಾಮ್ಗೆ ಬಂದಿಲ್ಲ ಅನ್ನೋದು ಗೊತ್ತಾಗಿದೆ. ಫ್ರೆಂಡ್ಸು ರಿಲೇಟಿವ್ಸು ಯಾರನ್ನ ಕೇಳಿದ್ರು ಹುಡುಗರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಅಷ್ಟಾದ್ಮೇಲೆ ಪೊಲೀಸರ ಹತ್ರ ಹೋದ್ರೆ ಇಬ್ಬರು ಹುಡುಗರು ಒಟ್ಟಿಗೆ ಮಿಸ್ ಆಗಿದ್ದಾರೆ ಅಂದಾಗ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸ್ನೇಹಿತರು ಎಲ್ಲೋ ಹೋಗಿರಬಹುದು, ವಾಪಸ್ ಬರ್ತಾರೆ ಅಂದಿದ್ರು. ಮಾಮೂಲಿ ಮಿಸ್ಸಿಂಗ್ ಕೇಸ್ ತಗೊಂಡು ಕಳಿಸೋ ಯೋಚನೆಯಲ್ಲಿದ್ರು. ಆದ್ರೆ ಕಾಣೆಯಾದ ಹುಡುಗ ಸುಧೀಂದ್ರ ಹುಣಸೂರಿನ ಶಾಸಕ ಮಂಜುನಾಥ್ ಅವರ ಹತ್ತಿರದ ಸಂಬಂಧಿಕರ ಒಬ್ಬನೇ ಮಗ. ಪೊಲಿಟಿಕಲ್ ಪ್ರೆಷರ್ ಬೀಳ್ತಿದ್ದಾಗೆ ಪೊಲೀಸರು ಅಲರ್ಟ್ ಆದ್ರು. ಇಲ್ಲ ಅಂದ್ರೂ ಖಾಕಿಗಳು ತರಾತುರಿಯಲ್ಲಿ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ಸ್ವಲ್ಪ ಹೊತ್ತಲ್ಲಿ ಮೋಹನ್ ಕುಮಾರ್ ಮೊಬೈಲ್ಗೆ ಅವರ ಮಗ ಸುಧೀಂದ್ರ ಕಾಲ್ ಮಾಡಿದ್ದ. ಫೋನ್ ರಿಸೀವ್ ಮಾಡ್ತಿದ್ದ ಹಾಗೆ ಎಲ್ಲಿದೀಯಾ, ಯಾಕೆ ಎಕ್ಸಾಮ್ಗೆ ಹೋಗಿಲ್ಲ, ಹೀಗೆ ಒಂದೇ ಉಸಿರಲ್ಲಿ 10 ಹಲವು ಪ್ರಶ್ನೆ ಕೇಳಿದ್ರಾದ್ರೂ ಅತ್ತ ಕಡೆಯಿಂದ ಬಂದ ಉತ್ತರ ಒಂದೇ: ನಾವು ಕಿಡ್ನಾಪ್ ಆಗಿದ್ದೀವಿ. 5 ಕೋಟಿ ಕೊಟ್ಟಿಲ್ಲ ಅಂದ್ರೆ ಕೊಲೆ ಮಾಡ್ತಾರಂತೆ, ನಮ್ಮನ್ನ ಬಿಡಿಸ್ಕೊಳ್ಳಿ ಪ್ಲೀಸ್ ಅಂತ ಅಷ್ಟೇ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಕಂಗಾಲಾದ ಹೆತ್ತವರು ಮೊದಲು ಇನ್ಫಾರ್ಮ್ ಮಾಡಿದ್ದು ಪೊಲೀಸರಿಗೆ. ಆನಂತರ 3 ದಿನಗಳ ಕಾಲ ಹುಡುಗರಿಬ್ಬರು ಕಿಡ್ನಾಪರ್ಸ್ ಜೊತೆಗೇ ಇದ್ರು. ಅವರಿಂದ ಹೆತ್ತವರಿಗೆ ಕಾಲ್ಗಳು ಬರ್ತಾನೂ ಇದ್ವು, ಅದು ಟ್ರೇಸ್ ಆಗ್ತಾನೂ ಇತ್ತು. ಅಷ್ಟಾದ್ರೂ ಪಾತಕಿಗಳ ಕತ್ತಿಗೆ ಕೋವಿ ಇಟ್ಟು ಕಾಲೇಜ್ ಹುಡುಗರನ್ನ ಬಚಾವ್ ಮಾಡಿಕೊಂಡು ಬರೋದಕ್ಕೆ ಮಾತ್ರ ಪೊಲೀಸರಿಂದ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ KFD ಸಂಘಟನೆನ. ಪೊಲೀಸರು ಎಂಟರ್ ಆದ್ಮೇಲೂ ಕಿಡ್ನಾಪ್ ಆದವರು ಕೊಲೆಯಾಗೋದು ಅಂದ್ರೆ ಅದು ಡಿಪಾರ್ಟ್ಮೆಂಟೇ ತಲೆ ತಗ್ಗಿಸೋ ವಿಷಯ. ಅಂತಹದ್ದೊಂದು ಅವಮಾನದಿಂದ ಹೊರಬರೋದಕ್ಕೆ ಪೊಲೀಸರು ಮಾಡಬಹುದಾದ ಒಂದೇ ಒಂದು ಕೆಲಸ ಅಂದ್ರೆ ಆದಷ್ಟು ಬೇಗ ಅಪಹರಣಕಾರರನ್ನ ಅರೆಸ್ಟ್ ಮಾಡೋದು. ಹುಣಸೂರು ಪೊಲೀಸರು ಕೂಡ ಅದೇ ಕೆಲಸ ಮಾಡಿದ್ರು. ಆದ್ರೆ ಈ ಡಬಲ್ ಮರ್ಡರ್ ಕೇಸ್ನಲ್ಲಿ ಹೊರಬಿದ್ದ ಸದ್ಯ ಮಾತ್ರ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಹಾಗಾದ್ರೆ ಇದರಲ್ಲಿ ನಿಜಕ್ಕೂ ಕರ್ನಾಟಕ ಫ್ರೀಡಂ ಫಾರ್ ಡಿಗ್ನಿಟಿಯ ಸದಸ್ಯರಿದ್ರಾ? ಅದ್ರ ಬಗ್ಗೆ ಹೇಳ್ತೀವಿ ಒಂದು ಬ್ರೇಕ್ನ ನಂತರ.